ಆತ್ಮೀಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ಮೊದಲ ಪಾಠ, ಕನ್ನಡದ ಮೊದಲ ಪಾಠ ಮಗ್ಗದ ಸಾಹೇಬ, ಈ ಒಂದು 8ನೇ ತರಗತಿಯ ಮೊದಲ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಸಾಗೋಣ. ಬನ್ನಿ ಸ್ನೇಹಿತರೆ, ಈಗ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡೋಣ. ಮೊದಲನೆಯ ಪ್ರಶ್ನೆ ಹೀಗಿದೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ: ರಹೀಂ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು ಅಂಥೇಳಿ. ಇನ್ನು ಎರಡನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ: ರಥೋತ್ಸವ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು. ಇನ್ನು ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ: ಅಬ್ದುಲ್ ರಹೀಮನ ಹಠವೇನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಈ ರೀತಿಯಾಗಿದೆ: ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರಿ ಮಾಡಬೇಕೆಂಬುದು ಅಬ್ದುಲ್ ರಹೀಮರ ಹಠವಾಗಿತ್ತು. ಇನ್ನು ಪ್ರಶ್ನೆ ನಂಬರ್ 4 ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 4 ಈ ರೀತಿಯಾಗಿದೆ ಸ್ನೇಹಿತರೆ: ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಎಂಬ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರ: ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಮತ್ತೊಬ್ಬ ಪೋಸ್ಟ್ ಮಾಸ್ಟರ್ ಆಗಿ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದರು. ಇನ್ನು ಪ್ರಶ್ನೆ ನಂಬರ್ 5: ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಎಂಬ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ: ರಹೀಂನ ಕಿರಿಯ ಮಗನಿಗೆ ಮಗ್ಗದ ಬಗ್ಗೆ ಅತೀವ ಆಸಕ್ತಿ ಇತ್ತು. ಅವನಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದ ಬಿಡಿಸಿದರು. ಇನ್ನು ನಾವು ನೋಡ್ತಾ ಇದ್ದೇವೆ 6ನೆಯ ಪ್ರಶ್ನೆ. ಇಲ್ಲಿ 6ನೇ ಪ್ರಶ್ನೆ ಇಲ್ಲ, ಇದು 2ನೆಯ ಒಂದು ಅಂತಕ್ಕಂಥ ಪ್ರಶ್ನೆ ಇದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಅಂಥೇಳಿ. ಇದಕ್ಕೆ ಉತ್ತರ ಈ ರೀತಿಯಾಗಿದೆ: ಹುಸೇನ್ ಸಾಹೇಬರು ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರಾಗಿದ್ದು ಜನಪ್ರಿಯರು ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಅವರ ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ಉತ್ಸವದ ಸಮಯದಲ್ಲಿ ಅವರ ಮನೆತನದ ಪ್ರತಿನಿಧಿಗೆ ಎಲ್ಲರಿಗಿಂತ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕನ್ನು ಇಲ್ಲಿ ಏನಾಗಿತ್ತು ಅಂದರೆ ಪಡೆದಿರುತ್ತಾರೆ ಅಂತಕ್ಕಂಥದ್ದು. ಇನ್ನು 2ನೆಯ ಪ್ರಶ್ನೆ ನೋಡೋಣ. ಈ 2ನೆಯ ಪ್ರಶ್ನೆ ಈ ರೀತಿಯಾಗಿದೆ: ಲೇಖಕರು ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ: ಲೇಖಕರು ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರುಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವ ಕಾಲದಲ್ಲಿ ಲೇಖಕರ ಮನೆತನ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎಂದು ಸಂಪ್ರದಾಯವಿತ್ತು. ಇನ್ನು ಪ್ರಶ್ನೆ ನಂಬರ್ 3: ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ: ಲೇಖಕರ ತಾಯಿಗೆ ಒಮ್ಮೆ ಅನಾರೋಗ್ಯದ ಕಾರಣ ಏನನ್ನೂ ಮಾಡಲಾಗಲಿಲ್ಲ. ಆದ್ದರಿಂದ ಅಂಗಡಿಯಿಂದ ಮಿಠಾಯಿಗಳನ್ನು ತಂದು ಹಂಚಿದರು. ಆಗ ಅತಿಥಿಗಳು ತಮ್ಮ ಮನೆಯಿಂದ ಒಂದು ಬೆಲ್ಲದಚ್ಚು ಅಥವಾ ಕಲ್ಲು ಸಕ್ಕರೆಯ ಹರಳು ಕೊಟ್ಟರೂ ಸಾಕಾಗಿತ್ತು. ಅದನ್ನೇ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೆವು. ತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಬಿಟ್ಟು ಅಂಗಡಿಯಿಂದ ತಂದ ಮಿಠಾಯಿ ಕೊಡುವುದು ಸರಿಯೇ ಎಂದು ಅತಿಥಿಗಳು ಆಕ್ಷೇಪಿಸಿದರು. ಇನ್ನು 1ನೆಯ ಪ್ರಶ್ನೆ, 3ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. 4ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಬಂದ ಫಲವೇನು ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ: ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತಿರುವುದರಿಂದ ಒಂದು ಬೆಳ್ಳಿ ಪದಕ ಹಾಗೂ 100 ರೂಪಾಯಿ ಬಹುಮಾನವಾಗಿ ಬಂದಿತ್ತು. ಸಾಕಷ್ಟು ಪ್ರಶಂಸೆಯನ್ನು ಪಡೆದಿದ್ದನು.
ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಶಾಲಾ ವಾರ್ಷಿಕೋತ್ಸವದಂದು ಕರೀಂ ಮಾಡಿದ ಕೆಲಸವೇನು? ಇದಕ್ಕೆ ಉತ್ತರ, ಶಾಲಾ ವಾರ್ಷಿಕೋತ್ಸವದಂದು ಕರೀಂ ಒಂದು ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನು ಅಭಿನಯಿಸಿದ್ದರು. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ಇನ್ನು ಪ್ರಶ್ನೆ ನಂಬರ್ ಇಲ್ಲಿ ಬರ್ತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ನವೀನ ಶಿಕ್ಷಣದ ಒಂದು ವೈಶಿಷ್ಟ್ಯವನ್ನು ಹೇಳಲಾಗಿದೆ. ನವೀನ ಶಿಕ್ಷಣವು ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಪ್ರಾರಂಭವಾಯಿತು. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತ ಕೌಶಲ್ಯವನ್ನು, ದೇಹ ಪರಿಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿಯ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಅವರಿಗೆ ಮಗ್ಗದ ಕೆಲಸವನ್ನು ಕಲಿಸಲಾಗುತ್ತಿತ್ತು. ಇಲ್ಲಿ ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ವಾರ್ಷಿಕೋತ್ಸವದ ನಂತರ ಕರೀಂ ಮನೆಗೆ ಬಾರದೆ ಹೊರಟು ಹೋದ. ಕೆಲವು ವರ್ಷಗಳ ನಂತರ ಬೆಳೆದು ಯುವಕನಾಗಿದ್ದ ಕರೀಂ ಅಮ್ಮನ ಸರವನ್ನು ಅದರೊಡನೆ 10,000 ರೂಪಾಯಿ ತಂದಿದ್ದನು. ಆದರೆ ಎಷ್ಟು ಕಾಡಿ ಬೇಡಿದರೂ ತಂದೆ ಮನೆಗೆ ಸೇರಿಸಲಿಲ್ಲ. ಬಾಗಿಲು ಮುಚ್ಚಿದ ಆಗ ನಿವೃತ್ತರಾಗಿದ್ದ ಶಂಕರಪ್ಪ ಗುರುಗಳ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದರು. ಆಗ ಶಂಕರಪ್ಪನವರು ಬಾಗಿಲು ಬಡಿದು 1 ಗಂಟೆ ಕೂಗರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು, ಆದರೆ ಎಲ್ಲವೂ ನಿಷ್ಫಲವಾಯಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಉತ್ತರ ಈ ರೀತಿ ಬಂದರೆ ಪ್ರಶ್ನೆ, ಕರೀಂ ಭಗವಂತನಾದ ಬಗ್ಗೆ ಹೇಗೆ ಅಂತ ಹೇಳಿದ್ದಾರೆ. ಕರೀಂ ಸಣ್ಣ ಪ್ರಾಯದಲ್ಲಿ ಮಗ್ಗದ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿದ್ದರು. ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದನು. ಇದರಿಂದಾಗಿ ಆತನು ಸಾಕಷ್ಟು ಧನವಂತನೂ ಯಶಸ್ವಿಯಾಗಿ ಪ್ರಖ್ಯಾತನಾಗಿದ್ದನು. ಕೊನೆಗೆ ಸಣ್ಣ ಪ್ರಾಯದಲ್ಲೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗೆ ಪಾತ್ರರಾಗಿದ್ದರು. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ರಹೀಮ್ನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು? ಇಲ್ಲಿ ಉತ್ತರವನ್ನು ನೋಡೋಣ. ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಿತ್ತು, ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿ ಬಿಟ್ಟಿದ್ದರು. ಅವು ನಿಜಕ್ಕೂ ನಿಕೃಷ್ಟಗಳಾಗಿದ್ದವು. 1 ವರ್ಷದ ಒಳಗೆ ಕಳೆ ಬರಹಗಳಾಗಿ ಹರಕು ಚಿಂದಿಗಳು ಆಗುತ್ತಿದ್ದವು. ಬಣ್ಣವು ಹೊರಟು ಹೋಗುತ್ತಿತ್ತು, ಆದರೆ ಬಹಳ ಅಗ್ಗದ ದರದಲ್ಲಿ ಸಿಗುತ್ತಿತ್ತು. ಅದು ಗುಣರಹಿತವಾಗಿ ಇದ್ದರೂ ಅಗ್ಗದ ಬೆಲೆ ಸಿಗುತ್ತಿದ್ದ ಬಟ್ಟೆಗಳನ್ನೇ ಎಲ್ಲರೂ ಕೊಳ್ಳುತ್ತಿದ್ದರು. ಇದರಿಂದ ಮಗ್ಗದವರಿಗೆ ಕೆಲಸವಿಲ್ಲದೆ ಅನ್ನಕ್ಕೆ ಸಂಚಕಾರವಾಯಿತು. ಮಗ್ಗದವರು ಭಿಕಾರಿಗಳೂ ಆದರು. ಇದರಿಂದ ರೋಷಿ ಹೋದ ರಹೀಮರಿಗೆ ಯಾರಾದರೂ ಮಗ್ಗದ ಸಾಹೇಬರು ಎಂದು ಕರೆದರೆ ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಅದು ಮಗ್ಗವಲ್ಲ, ಕೊರಳಿಗ ಹಗ್ಗ ಎಂದು ರೋಷದ ಮಾತನಾಡುತ್ತಿದ್ದರು. ಇನ್ನು ಪ್ರಶ್ನೆ ನಂಬರ್ ಸಂದರ್ಭಾನುಸಾರ ವಿವರಿಸಿ. ಮಗ್ಗವಲ್ಲ, ಕೊರಳಿಗೆ ಹಗ್ಗ, ಇದನ್ನು ಸಂದರ್ಭಾನುಸಾರ ನೋಡೋಣ. ಮೊದಲನೇದು, ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಈ ಕಥೆಯನ್ನು ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಪ್ರಸ್ತುತ ಈ ವಾಕ್ಯವನ್ನು ಅಬ್ದುಲ್ ರಹೀಂ ತನ್ನನ್ನು ಯಾರಾದರೂ ಮಗ್ಗದ ಸಾಹೇಬರು ಎಂದು ಕರೆದರೆ ರೋಷದಿಂದ ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ ಎಂದು ಹೇಳುತ್ತಿದ್ದರು. ಇನ್ನು ಮುಂದಿನ ಉತ್ತರ ವಿವರಣೆ ಹೀಗಿದೆ. ಮಗ್ಗದ ಕೆಲಸ ನಿಂತು ಹೋಗಿ ಮಗ್ಗದಿಂದ ಸಂಪಾದನೆಯಾಗದೆ ಊಟಕ್ಕೂ ಕಷ್ಟಪಡಬೇಕಾದ ಸ್ಥಿತಿ ಬಂತು. ಮಗ್ಗದವರೆಲ್ಲ ಭಿಕಾರಿಗಳು ಆದರು. ಕೊರಳಿಗ ಹಗ್ಗ ಎಂದರೆ ನೇಣು ಹಾಕಿಕೊಂಡು ಸಾಯುವ ಸ್ಥಿತಿ. ಅನ್ನ ಸಂಪಾದಿಸುತ್ತಿದ್ದ ಮಗ್ಗ ಈಗ ಸಾಯುವ ಸ್ಥಿತಿಯನ್ನು ತಂದಿದ್ದರಿಂದ ಈ ವಾಕ್ಯವನ್ನು ರಹೀಂ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಶೇಷತೆ, ಪ್ರಸ್ತುತ ವಾಕ್ಯದಲ್ಲಿ ಗುಡಿ ಕೈಗಾರಿಕೆಗಳು ಗತಿಸಿ ಹೋಗುತ್ತಿರುವುದರ ಬಗ್ಗೆ ವಿವರಿಸಲಾಗಿದೆ. ಭಾಷೆ ಸರಳ ಹಾಗೂ ಸುಂದರವಾಗಿ ಪ್ರಾಸಬದ್ಧವಾಗಿ ಮೂಡಿ ಬಂದಿದೆ. ಇನ್ನು ಎರಡನೆಯ ಒಂದು ಎಕ್ಸಾಂಪಲ್ನ ನೋಡೋಣ ಸ್ನೇಹಿತರೆ. ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ
ಎಂದು ಪ್ರಶ್ನೆ ಇದೆ. ಇದಕ್ಕೆ ಸಂದರ್ಭವನ್ನು ಸ್ಪಷ್ಟೀಕರಿಸಿ ಮೊದಲನೇ ಬರ್ತಕ್ಕಂಥದ್ದು ಪ್ರಸ್ತಾವನೆ ಈ ರೀತಿಯಾಗಿದೆ. ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ಮಹಾದೇವರವರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಏಕತೆಯನ್ನು ಲೇಖಕರ ಸಮಗ್ರ ಕಥೆಗಳು ಈ ಒಂದು ಕಥೆಯನ್ನು ಲೇಖಕರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಸಂದರ್ಭ. ಪ್ರಸ್ತುತ ಈ ವಾಕ್ಯವನ್ನು ರಹೀಂ ತನ್ನ ಮಗನಾದ ಕರೀಮನ ಬಗ್ಗೆ ಮನೆಯವರಿಗೆ ಈ ಮಾತನ್ನು ಹೇಳಿದರು. ಕರೀಮನಿಗೆ ಶಾಲಾ ವಾರ್ಷಿಕೋತ್ಸವದಲ್ಲಿ ಅಭಿನಯಿಸಿದ ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನು ಧರಿಸಿದ್ದನು. ಅದಕ್ಕಾಗಿ ಅಮ್ಮನಿಂದ ಹಳೆಯ ಚಿನ್ನದ ಸರವನ್ನು ಗೌಪ್ಯವಾಗಿ ಪಡೆದಿದ್ದನು. ವಾರ್ಷಿಕೋತ್ಸವದ ನಂತರ ಮನೆಗೆ ಮತ್ತೆ ಬರಲೇ ಇಲ್ಲ. ಆ ಸಂದರ್ಭದಲ್ಲಿ ರಹೀಂ ಈ ಮಾತನ್ನು ಹೇಳಿದ್ದಾನೆ. ಇನ್ನು ಬರ್ತಕ್ಕಂಥದ್ದು ವಿವರಣೆ. ಕರೀಂ ಅಮ್ಮನಿಂದ ಗೌಪ್ಯವಾಗಿ ಚಿನ್ನದ ಸರವನ್ನು ಪಡೆದಿದ್ದು ತಂದೆಗೆ ಅಣ್ಣಂದಿರಿಗೂ ತಿಳಿದಿರಲಿಲ್ಲ. ಹೀಗಾಗಿ ತಂದೆ ಆತನನ್ನು ಕದ್ದನೆಂದು ತಿಳಿದುಕೊಂಡನು. ಹಾಗೂ ಅಪ್ಪ ಅಮ್ಮನಿಗೆ ಗೌರವ ಕೊಡದೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದರಿಂದ ಆತನನ್ನು ತನ್ನ ಮಗನೇ ಅಲ್ಲ ಎಂದು ಸಿಟ್ಟಿನಿಂದ ಹೇಳಿದರು. ಇನ್ನು ವಿಶೇಷತೆ ನೋಡೋಣ. ತಂದೆ ಮಕ್ಕಳಲ್ಲಿ ಉಂಟಾದ ವಿಳಾಸದ ಬಗ್ಗೆ ಇಲ್ಲಿ ಒಂದು ವಿವಾದದ ಬಗ್ಗೆ ಹೇಳಲಾಗಿದೆ. ಇಲ್ಲೇ ರಹೀಮನ ಸಿಟ್ಟು ವ್ಯಕ್ತವಾಗಿದೆ. ಭಾಷೆ ಸರಳವಾಗಿದ್ದು ಆಡು ಭಾಷೆಯಲ್ಲಿ ಸಂದರ್ಭಕ್ಕನುಸಾರವಾಗಿ ಮೂಡಿಬಂದಿದೆ. ಇನ್ನು ಮೂರನೆಯ ಒಂದು ಎಕ್ಸಾಂಪಲನ್ನು ನೋಡೋಣ ಸ್ನೇಹಿತರೆ. ಮೂರನೆಯ ಒಂದು ಎಕ್ಸಾಂಪಲ್ ಈ ರೀತಿಯಾಗಿದೆ. ನಿಮ್ಮ ಹಳೆಯ ಶಿಷ್ಯರಿಗೆ ಇದೊಂದು ಉಪಕಾರ ಮಾಡಿ. ಪ್ರಸ್ತಾವನೆ. ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ಮಹಾದೇವ ಅವರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದ್ದು ಇದನ್ನು ಲೇಖಕರ ಸಮಗ್ರ ಕಥೆಗಳು ಕಥಾ ಸಂಕಲನದಿಂದ ಆರಿಸಲಾಗಿದೆ. ಈಗ ಸಂದರ್ಭ. ಪ್ರಸ್ತುತ ಈ ವಾಕ್ಯವನ್ನು ಕರೀಮನು ತನ್ನ ಗುರುಗಳಾದ ಶಂಕರಪ್ಪನವರಿಗೆ ತಂದೆಯನ್ನು ಮನೆಗೆ ಸೇರಿಸದೆ ಬಾಗಿಲು ಹಾಕಿದಾಗ ಗುರುಗಳ ಬಳಿ ಬಂದು ಸಂಧಾನ ಮಾಡಿಸಿರಿ ಎಂದು ಕೇಳಿಕೊಳ್ಳುತ್ತಾನೆ. ಈ ವಾಕ್ಯವನ್ನು ವಿನಮ್ರದಿಂದ ಕೇಳಿಕೊಂಡಿದ್ದಾನೆ. ಇನ್ನು ವಿವರಣೆ. ಕರೀಂ ಗುರುಗಳಾದ ಶಂಕರಪ್ಪನವರಲ್ಲಿ ಬಹಳ ಭಕ್ತಿ ಹಾಗೂ ಗೌರವ, ಮಗ್ಗದ ಬಗ್ಗೆ ಆಸಕ್ತಿ ಇದ್ದ ಇವರಿಗೆ ಉತ್ತೇಜಿಸಿ ಪ್ರೋತ್ಸಾಹಿಸಿದರು. ಮುಂದೆ ಯುವಕನಾದ ಕರೀಂ ಸಾಕಷ್ಟು ಹಣ ಸಂಪಾದಿಸಿದ್ದ. ಅದನ್ನು ತಂದೆ ತಾಯಿಗೆ ಒಪ್ಪಿಸಲು ಬಂದಾಗ ತಂದೆ ಸಿಟ್ಟಿನಿಂದ ಹೊರಗಟ್ಟಿದರು. ತನ್ನ ಮಾತನ್ನು ಕೇಳದ ತಂದೆ ಒಪ್ಪಿಸಲು ಗುರುಗಳಾದ ಶಂಕರಪ್ಪ ಅವರಿಂದ ಸಾಧ್ಯವೆಂದು ಅವರ ಬಗ್ಗೆ ತಮನಿಗಿದ್ದ ವಿಶ್ವಾಸವನ್ನು ಈ ಮೂಲಕ ವ್ಯಕ್ತಪಡಿಸಲಾಗಿದೆ. ಇನ್ನು ಬರ್ತಕ್ಕಂಥದ್ದು ವಿಶೇಷತೆ. ಶಿಷ್ಯನಿಗೆ ಗುರುಗಳ ಬಗ್ಗೆ ಇದ್ದ ವಿಶ್ವಾಸ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಗುರು ಶಿಷ್ಯರ ಅಗಾಧ ಪ್ರೇಮ, ನಂಬಿಕೆ, ವಿಶ್ವಾಸಗಳು ಈ ವಾಕ್ಯದಲ್ಲಿ ವ್ಯಕ್ತವಾಗುತ್ತವೆ. ಸರಳ ಭಾಷೆಯಲ್ಲಿ ವ್ಯಕ್ತವಾಗಿದೆ. ಕರೀಮನ ಪಶ್ಚಾತ್ತಾಪದ ಧ್ವನಿ ಇಲ್ಲಿ ಕಂಡುಬರುತ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ನೋಡೋಣ. ದೇವರು ದೊಡ್ಡವನು, ದೇವರು ದಯಾಳು. ಪ್ರಸ್ತಾವನೆ. ಪ್ರಸ್ತುತ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿತ್ತು. ಇದನ್ನು ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾಗಿದೆ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ರಹೀಂ ಸಾಹೇಬ್ ತನ್ನ ಮಗ ಕರೀಮರ ಬಗ್ಗೆ ಹೇಳಿದನು. ಶಂಕರಪ್ಪನವರು ವಾರ್ತಾಪತ್ರಿಕೆಯಲ್ಲಿ ಕರೀಮನಿಗೆ ರಾಷ್ಟ್ರ ಪ್ರಶಸ್ತಿಗಳು, ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದ ಬಗ್ಗೆ ಬಂದ ವರದಿಯನ್ನು ಓದಿ ಹೇಳಿದಾಗ ಆ ಗೌರವ ಸಾಹೇಬ್ ಎಂಬುದಕ್ಕೆ ಹೆಚ್ಚು ಎಂಬುದನ್ನು ಅರಿತಾಗ ಈ ವಾಕ್ಯವನ್ನು ಹೇಳಿದ್ದಾರೆ. ವಿವರಣೆ. ಕರೀಮನಿಗೆ ಸಿಕ್ಕ ಗೌರವದಿಂದ ಸಂತೋಷಪಟ್ಟು ರಹೀಂ ದೇವರು ದೊಡ್ಡವನು, ಕರೀಮನು ಮಾಡಿದ್ದ ತಪ್ಪನ್ನು ಕ್ಷಮಿಸಿದ್ದಾನೆ, ಅದೇ ರೀತಿ ದಯಾವಂತನಾಗ ಇರುವುದರಿಂದ ಪ್ರಶಸ್ತಿ ಕೊಡುತ್ತಿದ್ದಾರೆ ಎಂಬ ಭಾವನೆ ಬಂದಿದೆ. ಏನು ವಿಶೇಷತೆ. ದೇವರ ಬಗ್ಗೆ ಇದ್ದ ನಂಬಿಕೆಯ ಬಗ್ಗೆ ವಿವರಿಸಲಾಗಿದೆ. ತಂದೆ ಮಗನ ಬಗ್ಗೆ ಇದ್ದಂಥ ಪ್ರೀತಿ ಬಗ್ಗೆ ತಿಳಿಸಲಾಗಿದೆ. ಪ್ರೀತಿ ವಾತ್ಸಲ್ಯದ ಬಗ್ಗೆ ತಿಳಿಸಲಾಗಿದೆ. ಭಾಷೆ ಸರಳ, ಸುಂದರ ಮತ್ತು ರೋಚಕಪೂರ್ಣವಾಗಿಯೂ ಭಾವುಕತೆಯಿಂದ ಕೂಡಿದಾಗಿದೆ ಅಂತಕ್ಕಂಥದ್ದು. ಇಲ್ಲಿಯವರೆಗೆ ನಾವು ಮೊದಲ ಪಾಠ ಮಗ್ಗದ ಸಾಹೇಬ ಎಂಬ ಒಂದು ಪಾಠವನ್ನು ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.